ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಸ್ಪೆಷಲ್ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಡಿಶ್ನ ನೋಡ್ಕೊಂಡು ಬರೋಣ. ಅದು ಏನು ಅಂತಂದ್ರೆ ಜೋಳದ ಮಸಾಲೆ ಕಡುಬು ಅಂತ ಹೇಳಿ. ಇದು ಭಾಳ ಸಿಂಪಲ್ ಆ್ಯಂಡ್ ಈಸಿ ಡಿಶ್ ಐತಿ. ನೀವು ಬೇಕಾದ್ರೆ ಸಂಜೆ ಟೈಮ್ ಒಳಗೆ ರೊಟ್ಟಿ ಮಾಡೋದು ಬೇಸರ ಆಗಿತ್ತು ಅಂತಂದ್ರೆ, ಲೈಟ್ ಡಿನ್ನರ್ ಬೇಕಿತ್ತು ಅಂದರೆ ಇದನ್ನು ಮಾಡ್ಕೋಬೋದು. ಹೊಟ್ಟಿಗೂ ಭಾಳ ಒಳ್ಳೆಯದು, ಅಂದರೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಆ್ಯಂಡ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರ್ತೈತಿ. ಜೋಳದ ಹಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋರಿ. ಅಂದ್ರೆ ರೊಟ್ಟಿಗೆ ನಾವು ಹೆಂಗೆ ನಾದ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಹಿಟ್ಟು ನಾದಿದ್ದು. ಸ್ವಲ್ಪನೇ ಹಿಟ್ಟು ಅಂಗೈಯಲ್ಲಿ ತೊಗೊಂಡು ರೌಂಡಕ್ಕೆ ಈ ಥರ ತೀಡ್ಬಿಟ್ಟು ಉಂಡೆ ಥರ ಮಾಡ್ಕೊಳ್ಳಿ. ಅಂದರೆ ಜಾಮೂನ್ದು ಸಣ್ಣ ಸಣ್ಣ ಉಂಡೆ ಥರ ಮಾಡಿ, ಅಂದರೆ ಜಾಮೂನ್ ಉಂಡೆ ಮಾಡ್ತೀವಲ್ಲ ಹಂಗೆ ಮಾಡಿ. ರೌಂಡ್ ಬಾಲ್ಸ್ ಮೇಲೆ ಕ್ರ್ಯಾಕ್ಸ್ ಎಲ್ಲ ಬರಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಸಾಫ್ಟಾಗಿ ಬರಬೇಕು. ನೀವು ಚೆನ್ನಾಗಿ ಜಿಗಿ ಹಾಕ್ಕೊಂಡು ನಾದಿದ್ರಿ ಅಂದರೆ ಸ್ವಲ್ಪ ಹಿಟ್ಟಿಗೆ ಜಿಗಿ ಹಾಕಿದರೆ ಈ ಥರ ಬರುತ್ತೆ. ಸೊ ಇವಾಗ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ನಾವು ಕಲ್ಲನ್ ಖಾರ ಮಾಡ್ಕೊಂಡಿದ್ವಿ, ಅಂದರೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಕರಿಬೇವು ಹಾಕಿ ಕಲ್ಲಲ್ಲಿ ಜಜ್ಕೊಂಡಿದ್ವಿ. ಸೊ ಸೈಡಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀವಿ. ಸೊ ಇವಾಗ ನಾವು ಮಾಡಿರೋ ಬಾಲ್ಸ್ಗಳನ್ನ ಎಲ್ಲನೂ ಒಂದೇ ಸಲನೇ ಹಾಕಿ ಕುದಿಸ್ಬೇಕು. ಅದನ್ನ ಒಂದು 10 ಮಿನಿಟ್ಸ್ ಆ ಥರ ಕುದಿಸ್ಬೇಕು. ಸೊ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನಾವು ಕೈಲಿ ಹಿಡಿದ್ರೆ ಅದು ಜಾರಕ್ಕೆ ಶುರು ಮಾಡುತ್ತೆ. ಆ ಕನ್ಸಿಸ್ಟೆನ್ಸಿ ಬಂತು ಅಂದರೆ ಅವಾಗ ನಾವು ಕುದಿಸೋದನ್ನು ಆಫ್ ಮಾಡ್ಬೋದು. ಈ ಥರ ಕುದಿಸೋದನ್ನ ನೀವು ಮೆಂತ್ಯ ಎಲೆಗಳಿರ್ತಾವಲ್ಲ ಅದನ್ನ ಇಟ್ಬಿಟ್ಟು ಕುದಿಸ್ಬೋದು. ಮೆಂತ್ಯ ಫ್ಲೇವರ್ ಬರುತ್ತೆ. ಸೊ ನಾವು ಬರೀ ನೀರಲ್ಲಿ ಹಾಕಿ ಕುದಿಸಿರೋದು. ನೀರಿಗೆ ಸ್ವಲ್ಪ ಉಪ್ಪು ಹಾಕಿರಿ, ನೀವು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಫಸ್ಟು. ಇಲ್ಲಾಂದ್ರೂ ನೀವು ಒಗ್ಗರಣೆ ಹಾಕೋ ಟೈಮಲ್ಲೂ ಸಾಲ್ಟ್ ಹಾಕೋಬೋದು. ನಾವು ಸ್ವಲ್ಪ ನೀರಿಗೂ ಹಾಕಿದ್ವಿ. ಈಗ ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಹಾಕೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದರಲ್ಲಿ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಗಳನ್ನ ಹಾಕ್ಕೊಳ್ಳಿ. ಬೇಕಾದರೆ ನೀವು ಮೆಣಸಿಕಾಯಿನ ಕಟ್ ಮಾಡಿನೂ ಹಾಕೋಬೋದು. ನಾವು ಕಲ್ಲನ್ ಖಾರ ಏನು ರುಬ್ಬಿಟ್ಟಿದ್ವಲ್ಲ, ಸೊ ಅದನ್ನೇ ಹಾಕೊತಾ ಇದ್ದೀವಿ. ಅದರಲ್ಲಿ ನಾನು ಮೊದಲೇ ಹೇಳ್ದಂಗೆ ಅದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಉಪ್ಪು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ತಕ್ಷಣವೇ ಅದಕ್ಕೆ ಬೇಕಾಗಿರೋ ಸ್ವಲ್ಪ ಬೇಸಿಕ್ ಮಸಾಲೆ, ಅಂದರೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಗರಂ ಮಸಾಲ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ಪು ಮಾಡ್ಬೋದು. ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ, ಯಾಕಂದರೆ ನಾವು ಕುದಿಗಡಬಲ್ಲೂ ಹಾಕಿದ್ವಿ, ಕಡುಬು ಕುದಿಬೇಕಾದ್ರೂ ಹಾಕಿದ್ವಿ. ಸ್ವಲ್ಪ ಹಸಿ ಖಾರದಲ್ಲೂ ಇತ್ತು, ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ವಿ. ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಟ್ಟ ತಕ್ಷಣ ನಾವು ಹುಳಿ ಹಾಕ್ಕೊತಾ ಇದ್ದೀವಿ. ಅದಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕಿ ಅದು ಸ್ವಲ್ಪ ಕುದಿಬೇಕು. ಉಪ್ಪು ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೀವಿ ನಾವು. ಎಲ್ಲರೂ ಹಾಕಲ್ಲ, ಇದು ಆಪ್ಷನಲ್ಲು. ನಿಮಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲ ನೀವು ಹುಳಿ ಜಾಸ್ತಿ ತಿನ್ನೋರು ಇಷ್ಟಪಡ್ತಾಯಿದ್ರೆ ಸ್ಕಿಪ್ಪು ಮಾಡ್ಬೋದು. ಸೊ ಎಲ್ಲ ಮಸಾಲೆ ಎಲ್ಲ ಕುದೀತಿರ್ಬೇಕಾದ್ರೆ ಕೊನೆಯ ಸ್ಟೆಪ್ಪು ಬಂದು ಖಾರೆಳ್ ಪುಡಿ ಆದರೂ ಹಾಕ್ಬೋದು, ಅಂದರೆ ಗುರೆಳ್ ಪುಡಿ ಅಂತಾರೆ. ಇಲ್ಲ ಕೆಲವರು ಶೇಂಗಾನ ಪುಡಿ ಮಾಡಿಟ್ಟಿರ್ತಾರೆ, ಶೇಂಗಾ ಪೌಡ್ರ್, ಅದನ್ನು ಹಾಕ್ಬೋದು. ಕುದ್ಮೇಲೆ ಅದೇನು ಫ್ಲೇವರ್ ಬರುತ್ತೆ ಚೆನ್ನಾಗಿ. ಸೊ ಆವಾಗ ನಾವು ಇಲ್ಲೇನು ಸೈಡಲ್ಲಿ ಕುದಿಸಿಟ್ಟಿದ್ದೀವಲ್ಲ ಅವನ್ನ ನಾವು ಒಂದೇ ಸಲಕ್ಕೆ ನೀರು ಬಸ್ದು ಅದನ್ನು ಸಪ್ರೇಟಾಗಿಯೂ ಇಟ್ಕೋಬೋದು. ಇಲ್ಲ ಅಂತಂದರೆ ಅದರೊಳಗಿಂದ ಕಡುಬುಗಳನ್ನ ಇಮಿಡಿಯೇಟಾಗಿ ಒಗ್ಗರಣೆಗೆ ಎತ್ತೂ ಹಾಕೋಬೋದು. ಸೊ ಎಲ್ಲ ಕಡುಬುಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಮಸಾಲೆ ಎಲ್ಲ ಕಡುಬಿಗೂ ಹತ್ತಬೇಕು. ಹತ್ತಿದ್ಮೇಲೆ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಥರ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ಕಡುಬು ಒಂದು ಸಲ ಕುದ್ದಿರೋದ್ರಿಂದ ಮತ್ತೆ ಕುದಿಸೋ ನೆಸೆಸಿಟಿ ಇರಲ್ಲ. ಸೊ ಸಖತ್ ಲೈಟ್ ಡಿನ್ನರ್ ಇದು. ಮೊಸರು ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರದ ವೀಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.